ಎಲ್ರಿಗೂ ನಮಸ್ಕಾರ. ನಾವಿವತ್ತು ದೊಡ್ಡಬಳ್ಳಾಪುರದ ತೇರಿನ ಬೀದಿ, ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದರೆ ಬ್ರಾಹ್ಮಣರ ಬೀದಿ ಅಂತ ಬರುತ್ತೆ. ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ. ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ಸ್ವಾಮಿ ಮತ್ತು ಗುರು ರಾಘವೇಂದ್ರ ಸ್ವಾಮಿ ಇರ್ತಕ್ಕಂಥ ವಿಶೇಷವಾದ ದೇವಸ್ಥಾನ. ಕೋಟಿ ಕೋಟಿ ಭಕ್ತರ, ಸದ್ಭಕ್ತರ, ಅಂತರಂಗ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವಂಥ ಮಹಾನ್ ಪುರುಷರು, ಪವಾಡ ಪುರುಷರು, ಪೂಜ್ಯರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ನಾವಿದ್ದೀವಿ. ಈ ಒಂದು ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಬಾವಿ ಇದೆ. ಆ ಬಾವಿಯ ಇತಿಹಾಸವನ್ನು, ಒಂದಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ದೇವಸ್ಥಾನದ ಅರ್ಚಕರು ಶ್ರೀ ಮಧುಸೂದನ್ ಸರ್ ಇದ್ದಾರೆ. ಅವರೇ ಹೇಳ್ತಾರೆ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧಿ ಮನೋರಥಃ. 1962 ಇಸ್ವಿಯಲ್ಲಿ ಶಂಕುಸ್ಥಾಪನೆ ಆಯಿತು. ನಂತರ ಎಲ್ಲಕ್ಕೂ ನೀರಿನ ಅಗತ್ಯ ಬಹಳ ಅಗತ್ಯ. ಪೂಜೆ ಆಗಲಿ, ನೈವೇದ್ಯ ಆಗಲಿ, ಸ್ನಾನಕ್ಕೆ ಬೇಕೇ ಬೇಕು ಬಾವಿ. ಹಾಗೇನು ಮಾಡಿದ್ರು, ಬಾವಿನ ಅಗಿತಾರೆ. ನೋಡಿದಾಗ ಒಂದು 12 ಅಡಿಗೆ ಒಂದು ಬಂಡೆ ಸಿಗುತ್ತೆ, ದೊಡ್ಡ ಬಂಡೆ ಸಿಗುತ್ತೆ. ನೀರು ಸಿಗೋದಿಲ್ಲ. ಆವಾಗ ಏನು ಮಾಡೋದು, ಬಂಡೆ ಸಿಗ್ತಾನೆ, ನೀರು ಸಿಕ್ಕಿಲ್ವಲ್ಲ ಅಂತ ಒಂದು ಯೋಚನೆ ಆಗುತ್ತೆ. ಅವಾಗ ನಮ್ಮ ತಾತ ಪಿತಾಮ ಏನು ಮಾಡ್ತಾರೆ, ರಾಜಾಚಾರ್ಯರು ಪ್ರತಿದಿನ ಹೊರಗಡೆ ಇಳಿಯೋದು. ಒಂದು 15 ದಿನ ಒಂದು 3-4 ಗಂಟೆ ಜಪ ಮಾಡ್ಕೊಂಡು ಬರೋದು. ಗುರುಗಳೇ ದಾಯ ತೋರಿಸಿ ಅಂತ ಅಂದ್ಬಿಟ್ಟು 18 ದಿನ ಆದಮೇಲೆ ಒಬ್ಬ ಬಂದು, ಸ್ವಲ್ಪ ಪಾಪಯ್ಯ ಅಂತ ಬಂದು, ನಾನು ನಂಗೆ ಸೂಚನೆ ಆಯಿತು, ಬಾವಿ ತೆಗಿಬೇಕು, ನಿಮ್ಮ ಬಂಡೆ ಸಿಕ್ಕಿದೆ, ನಾನು ತಕ್ಕೊಡ್ತೀನಿ ಅಂತ ಹೇಳಿದ್ದೆ. ಡೈನಮೆಂಟ್ ಸಿಗುತ್ತೆ ಅಂತ, ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ. ಅದನ್ನು ಹಾಗೆ ಕೊಂಡ್ಕೊಂಬಂದು ಡೈನಮೆಂಟ್ ಇಟ್ಬಿಟ್ಟು ತುಂಬ ಫಾಸ್ಟಾಗಿ ಒಬ್ಬನೇ ಹೋಗಿ ಕೆಳಗಡೆ ಇಳಿದು ಅದನ್ನು ಹಚ್ಚಿಬಿಟ್ಟು ಫಾಸ್ಟಾಗಿ ಬಂದುಬಿಟ್ಟು ಆಮೇಲೆ ಒಂದು ಗಟ್ಟಿಗಿರ್ತಕ್ಕಂಥ ಒಂದು ಬಾಗಿಲು ಮುಚ್ಚಿದ್ರು. ಆಗ ಬಂಡೆ ಬ್ಲಾಸ್ಟ್ ಆಯಿತು. ಆವತ್ತು ಬಂದಿದ್ದು ನೀರು, ಇವತ್ತು ನೀರು ಕಡಿಮೆ ಆಗಿಲ್ಲ. ಕೇವಲ ಗುರುಗಳ ಅನುಗ್ರಹದಿಂದ ಇದುವರೆಗೂ ಕೂಡ ನಾವು ನೀರಿಗೆ ಎಲ್ಲ ಬೇರೆ ಕಡೆ ಹೋಗಿಲ್ಲ. ಬಾವಿ ಗಂಗಾ ಸನ್ನಿಧಾನ ವಿಶೇಷವಾಗಿದೆ. ಗುರುಗಳ ಅನುಗ್ರಹ ಇದು ಸಾಕ್ಷಿ. 3-4 ವರ್ಷ ತುಂಬ ಬೇಸಿಗೆ ಬಂದಾಗ ಎಲ್ಲ ನೀರು ಒಣಗೋಗಿದ್ರು ಕೂಡ ಇಲ್ಲಿ ಮಾತ್ರ ನಮಗೆ ಸಮೃದ್ಧಿಯಾಗಿ ನೀರು ಬರ್ತಾ ಇದೆ. ಗಂಗಾ ಜಲ ಸನ್ನಿಧಾನ ಇದೆ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಶ್ರೀರಾಮ ಸ್ವಾಮಿಗಳವರ ಅನುಗ್ರಹ, ಅವ್ರು ಮಾಡತಕ್ಕಂಥ ಕೃಪಾ ಕಟಾಕ್ಷ ಅನುಗ್ರಹ. ನಾವೆಲ್ಲೂ ಕೂಡ ಭಕ್ತಿಯಿಂದ ಅವ್ರ ಸೇವೆ ಮಾಡಬೇಕು. ಅದೇ ಉದ್ದೇಶ, ಅದೇ ಸನ್ನಿಧಾನ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.